ಬೀದರ್ ಜಿಲ್ಲೆಯ ಮರಕುಂದದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ರಣಬೇಟೆ ಶುರುವಾಗಿದೆ. ಲಕ್ಷ ಲಕ್ಷ ಲಂಚ ಪಡೆಯುವಾಗಲೇ ಲೋಕಾಗೆ ಟ್ರ್ಯಾಪ್. 2.5 ಲಕ್ಷ ಲಂಚ ಪಡೆಯುವಾಗ ವಿಎ ಲೋಕಾಯುಕ್ತ ಬಲೆಗೆ. ಬೀದರ್ ಜಿಲ್ಲೆಯ ಮರಕುಂದ ಗ್ರಾಮದ ವಿಎ ಮತ್ತು ಸಹಚರ ಅರೆಸ್ಟ್ ಆಗಿದ್ದಾರೆ. ವಿಎ ಶಿವಕುಮಾರ ಮತ್ತು ಸಹಚರ ಶರಣಯ್ಯ ಸ್ವಾಮಿ ಲೋಕ ಬಲೆಗೆ. ಮನೆಯ ಮ್ಯೂಟೇಷನ್ ಮಾಡಿಕೊಡೋದಕ್ಕೆ 5 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತೆ. ಡಾಬಾ ಒಂದರಲ್ಲಿ ಮುಂಗಡವಾಗಿ 2.5 ಲಕ್ಷ ಲಂಚ ಟ್ರ್ಯಾಪ್. ಮರಕುಂದ ಗ್ರಾಮದ ಮಹದೇವು ಶಾಂತಪ್ಪ ದೂರು. ಲೋಕಾಯುಕ್ತ ಡಿವೈಎಸ್ಪಿ ಹನುಮಂತರಾಯ್ ತಂಡ ಆಪರೇಷನ್ ಮಾಡಿದ್ದು 2 ಆರೋಪಿಗಳನ್ನು ಅರೆಸ್ಟ್ ಮಾಡಿ ಜೈಲಿಗಟ್ಟಿದ ಲೋಕ ಪೊಲೀಸರು. ವಿಎ ಅಸಹ್ಯ ತಿನ್ನೋಣ ಅಂತ ಹೇಳಿ ಡಾಬಾಗೆ ಹೋಗಿದ್ದ. ಮ್ಯೂಟೇಷನ್ ಮಾಡ್ಕೊಡ್ತೀನಿ, 5 ಲಕ್ಷ ಲಂಚ ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಇಟ್ಟಿದ್ನಂತೆ. ಫೋಟೋ ಗಮನಿಸ್ತಾ ಇದ್ದೀರಿ. ಆ ಡಾಬಾದಲ್ಲಿ ಕೂತ್ಕೊಂಡು ಈ ವಿಎ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ 2.5 ಲಕ್ಷ ಮುಂಗಡ ಅಡ್ವಾನ್ಸು, 2.5 ಲಕ್ಷ ಬೇರೆ ದಿನ ನಿಗದಿ ಆಗಿತ್ತೋ ಏನು. ಮರಕುಂದ ಗ್ರಾಮದ ಮಹದೇವ್ ಶಾಂತಪ್ಪ ದೂರು. ಲಂಚಕ್ಕಾಗಿ ಆಸೆ ಪಡುವ, ಲಂಚದ ವ್ಯಾಮೋಹಕ್ಕೆ ಬಿದ್ದಿರುವ ಸಾಕಷ್ಟು ಅಧಿಕಾರಿಗಳಿಗೆ ಇದು ಪಾಠ ಆಗಬೇಕು. ನಿಮ್ಮ ವ್ಯಾಪ್ತಿಗೆ ಬರುವಂತಹ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಬಡ ಮತ್ತು ಮಧ್ಯಮ ವರ್ಗದ ಕಡೆಗಳಿಂದ ಲಂಚವನ್ನು ಸ್ವೀಕಾರ ಮಾಡ್ತೀರಿ. ನಿರ್ಭಯರಾಗಿಯೇ, ಕಾನೂನಿನ ಭಯವೂ ಇಲ್ಲ, ಯಾವುದೇ ತರಹದ ಅಂಜಿಕೆನೂ ಇಲ್ಲ. ರಾಜಾರೋಷವಾಗಿ ಡಾಬಾದಲ್ಲಿ ಕೂತ್ಕೊಂಡು ಲಕ್ಷ ಲಕ್ಷ ಹಣ ಲಂಚ ಪಡಿತೀರಿ. ಡಾಬಾ ಒಂದರಲ್ಲಿ ಮುಂಗಡವಾಗಿ 2.5 ಲಕ್ಷ ಲಂಚ ಪಡೆಯುವಾಗ ಖಚಿತ ಮಾಹಿತಿಯನ್ನು ಆಧರಿಸಿ ಲೋಕಾಯುಕ್ತರು ರೇಡ್ ಮಾಡಿದ್ರು. ಮರಕುಂದ ಗ್ರಾಮದ ಮಹದೇವ್ ಶಾಂತಪ್ಪ ದೂರಿನ ಆಧಾರದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ಹನುಮಂತರಾಯ್ ತಂಡ ಆಪರೇಷನ್ ಮಾಡಿತು. 2 ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿ ಈಗ ಜೈಲಿಗಟ್ಟಿದ್ದಾರೆ. ಹೋಗಿ ಬನ್ನಿ ಅಂತ. ಲಕ್ಷ ಲಕ್ಷ ಹಣ ಪಡೆಯುವಾಗಲೇ ಲೋಕಾಗೆ ಟ್ರ್ಯಾಪ್. 2.5 ಲಕ್ಷ ಲಂಚ ಪಡೆಯುವಾಗ ವಿಎ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಬೀದರ್ ಜಿಲ್ಲೆಯ ಮರಕುಂದ ಗ್ರಾಮದ ವಿಎ ಮತ್ತು ಸಹಚರ ಅರೆಸ್ಟ್ ಆದರು. ವಿಎ ಶಿವಕುಮಾರ್ ಮತ್ತು ಸಹಚರ ಶರಣಯ್ಯ ಸ್ವಾಮಿ ಲೋಕ ಬಲೆಗೆ ಬಿದ್ದರು. ಮನೆಯ ಮ್ಯೂಟೇಷನ್ ಮಾಡಿಕೊಡೋದಕ್ಕೆ 5 ಲಕ್ಷ ಲಂಚಕ್ಕೆ ಬೇಡಿಕೆ. ಡಾಬಾ ಒಂದರಲ್ಲಿ ಮುಂಗಡವಾಗಿ 2.5 ಲಕ್ಷ ಲಂಚ ಪಡೆದು ಟ್ರ್ಯಾಪ್ ಆದರೂ. ಮರಕುಂದ ಗ್ರಾಮದ ಮಹದೇವ್ ಶಾಂತಪ್ಪ ಎನ್ನುವರು ದೂರು ಸಲ್ಲಿಕೆ ಮಾಡಿದ್ರು ಲೋಕಾಯುಕ್ತಕ್ಕೆ. ಡಿವೈಎಸ್ಪಿ ಹನುಮಂತರಾಯ್ ತಂಡ ಆಪರೇಷನ್ ಮಾಡಿದ್ರು. ಡಾಬಾದಲ್ಲಿ ಕೂತ್ಕೊಂಡು 2.5 ಲಕ್ಷ ಕೈ ಕೊಡುಕೊಂಡು ತಗತ್ತಿದ್ದಂತೆ ಬೀದರ್ನಲ್ಲಿ. ಸೊ ಮನೆಯ ಮ್ಯೂಟೇಷನ್ ಮಾಡಿಕೊಡೋದಕ್ಕೆ 5 ಲಕ್ಷ ಲಂಚ, ಅದರ ಅಡ್ವಾನ್ಸಿಗಾಗಿ ಡಾಬಾದಲ್ಲಿ 2.5 ಲಕ್ಷ ತಗತ್ತಿದ್ದ. ಇಂತಹ ಅಧಿಕಾರಿಗಳು ಇನ್ನೆಷ್ಟು ಇರಬೇಡ ಬೇರೆ ಬೇರೆ ಇಲಾಖೆಗಳಲ್ಲಿ. ಸೊ ಲೋಕಾಯುಕ್ತರ ಈ ರಣಬೇಟೆ ರಾಜ್ಯದ ಬೇರೆ ಅಧಿಕಾರಿಗಳಿಗೂ ಕೂಡ ಪಾಠ ಆಗಲಿ. ಸೊ ಈ ತರಹದ ನಿಜಕ್ಕೂ ಕೂಡ ಈ ಲಜ್ಜೆಗೆಟ್ಟ ಕೆಲಸಗಳು ನಿಲ್ಲಬೇಕಾಗಿದೆ. ಸೊ ಮರಕುಂದ ಗ್ರಾಮದ ಮಹದೇವ್ ಶಾಂತಪ್ಪ ಅವರು ದೂರು ಸಲ್ಲಿಕೆ ಮಾಡಿದರು ಲೋಕಾಯುಕ್ತ ಅಧಿಕಾರಿಗಳಿಗೆ. ಖಚಿತ ಮಾಹಿತಿಯನ್ನು ಆಧರಿಸಿ ಈ ಅಧಿಕಾರಿ ಡಾಬಾಗ ಬರೋದು, ಅಲ್ಲಿ ಕೂತ್ಕೊಂಡು ಲಂಚ ಸ್ವೀಕಾರ ಮಾಡೋದು, ತಕ್ಷಣ ಲೋಕಾಯುಕ್ತರು ರೇಡ್ ಮಾಡಿದ್ದಾರೆ.